ಅನಾವಶ್ಯಕ ಮಾತಾಡಬೇಡಿ. ಸಾರಿ ನಿಮ್ ಮೇಲೆ ಎಫ್ಐಆರ್ ಮಾಡುತ್ತೇನೆ ನಾನು. ಮಕ್ಕಳಿಗೆ ಅನೌನ್ಸ್ ಮಾಡ್ಬೇಕು. ಹೋಗಲ್ಲ ಒಳಗ ಹೋಗಲ್ಲ. ಪತ್ರ ತೊಗೊಂಡಿದಾರ. ನನ್ನ ಮಕ್ಕಳಿಗೆ ನ್ಯಾಯ ಸಿಗಬೇಕು, ವಿದ್ಯಾರ್ಥಿನಿಯರಿಗೆ ನ್ಯಾಯ ಸಿಗಬೇಕು. ನೀವು ಅನೌನ್ಸ್ ಮಾಡ್ರಿ 5 ಲಕ್ಷ ಪರಿಹಾರ ನಿಧಿ 5 ಲಕ್ಷ ಅನೌನ್ಸ್ ಮಾಡ್ರಿ, ನಾವು ಹೋಗ್ತೀವಿ. ನೀವು ಆಟ ಮಾಡ್ತಾ ಇದ್ರ ಜಿಲ್ಲೆ ಒಳಗ. ನೀವು ಸುಮ್ಮನೆ ನಾನಿದ್ದೀನಿ. ರಾಜ್ಯ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ನೋಡ್ರಿ, ಈ ಸಂದರ್ಭದಲ್ಲಿ ಜರಗಪ್ಪಾರಿ ನಿನ್ನೆ ನಡೆದಿರ್ತಕ್ಕಂಥ ಛಾವಣಿ ಕುಸಿದು ವಿದ್ಯಾರ್ಥಿನಿಯಲ್ಲಿ ಗಂಭೀರ ಗಾಯ ಆಗದ. ಹಾಸ್ಪಿಟಲ್ ಗೊಳ ಅಲ್ಲಗ್ತಾವ ಮಕ್ಕಳು. ಹಾಸ್ಪಿಟಲ್ ಮಕ್ಕಳು ಗೊಳ ಅಲ್ಲಗ್ತಾವ, ತಲೆ ಹೊಡೆದವ. ಸಿಟಿ ಸ್ಕ್ಯಾನ್ ಮಾಡ್ಯಾರ. ಈ ಡಿಸಿ, ಈ ಎಸ್ಪಿ, ಈ ಎಲ್ಲ ಇಲ್ಲಿ ಉಸ್ತುವಾರಿ ಮಂತ್ರಿಗಳು ಒಬ್ರು ಕ್ಯಾರೆ ಆಗ್ತಾ ಇಲ್ಲ. ಏನ್ ಅರ್ಥ ಇದು? ಎಷ್ಟು ಅನ್ಯಾಯ ರೀ. ಬರೀ ಶೋಪ್ ಟಾಪ್ ಲೀಡರ್ಗಳ ನೀವೆಲ್ಲ, ಬರೀ ಶೋಪ್ ಟಾಪ್ ಟಿವಿ ಚಾನಲ್ ಲೀಡರ್ಗಳು ರೋಡ್ ಮೇಲೆ ಇಳಿರಿ, ರಸ್ತೆ ಮೇಲೆ ಬರ್ರಿ. ಮಕ್ಕಳಿಗೆ ಏನಾಗದ್ ನೋಡ್ರಿ. ಇಂಥ ಅನ್ಯಾಯ ನಡೆಕೊಡಲ್ ಕಲಬುರಗಿ ಒಳಗ. ನಾನು ಬಿ ರೇಣುಕಾಚಾರ್ಯ ಇಂಥ ಅನ್ಯಾಯ ಕಲಬುರಗಿಯಲ್ಲಿ ಸಹಿಸಲ್ಲ. ನನ್ನ ವಿದ್ಯಾರ್ಥಿನಿಯರಿಗೆ ಯಾವುದೇ ಪೊಲೀಸ್ ಅಧಿಕಾರಿ ಟಚ್ ಮಾಡಲಿ, ಸ್ವತಃ ನಾನೇ ಆ ಪೊಲೀಸ್ ಅಧಿಕಾರಿ ಮೇಲೆ ಎಫ್ಐಆರ್ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ನೀವು ಪೊಲೀಸ್ ಅಧಿಕಾರಿ, ಜಿಲ್ಲಾಧಿಕಾರಿ, ಕಾಂಗ್ರೆಸ್ ಯಾರು ಲೀಡರ್ ಇದೆ ಅನೌನ್ಸ್ ಮಾಡಿ. 5 ಲಕ್ಷ ಪರಿಹಾರ ಅನೌನ್ಸ್ ಮಾಡ್ರಿ. ನಾವು ಮಕ್ಕಳಿಗೆ ಇದು ಮಾಡ್ತೀವಿ. ಸರ್, ನೀವು ಆಟ ನಿವೇದನೆ ಮಾಡಿಲ್ಲ. ಮಕ್ಕಳಿಗೆ ನಡಿ ಅಂದ್ರೆ ಸರ್ ಇದು ಇಲ್ಲ. ಈ ಸ್ಟೈಲ್ ಈ ಸ್ಟೈಲ್ ಏನ ಕೇಳಲ್ಲ. ಅನೌನ್ಸ್ ಕರೆತ್ರಿ, ಯಾರಿಗೆ ಕರಿ ಒಳಗೆ ಬರಲ್ಲ. ನಿಮ್ ಕಷ್ಟ ಗೊತ್ತಾಗಬೇಕಲ್ಲ, ಮಕ್ಕಳ ಕಷ್ಟ ನಿಮಗೆ ಗೊತ್ತಾಗಬೇಕಲ್ಲ. ಆ ಕಷ್ಟ ನಿಮಗದ ಇಲ್ಲ. ನೀವು ಈ ಟೈಪ್ ಮಾಡಬೇಡ್ರಿ ಸರ್, ಈ ಟೈಪ್ ಮಾಡಬೇಡ್ರಿ. ನಾವು ಒಳಗೆ ನಡೆಯಲ್ಲ, ಏನಿರ್ತದೆ ನೀವು ಅನೌನ್ಸ್ ಮಾಡಬೇಕು. ಯಾರು ಬರ್ತಾರೆ ಇಲ್ಲಿ ಬರ್ರಿ. ಸರ್ಕಾರಿ KCSR ರೂಲ್ ನಿಮಗೆ ಗೊತ್ತದ? KCSR ರೂಲ್ ಗೊತ್ತದ? ಇಲ್ಲ. ನೀವು ಇವೆಲ್ಲ ನೋಡ್ರಿ. ನಾ ಶೋಪ್ ಟಾಪ್ ಅನೌನ್ಸ್ಮೆಂಟ್ ಬೇಕು. ಒಳಗೆ ಬರಲ್ಲ. ಯಾಕೆ ಬರಂದ್ರೆ ಎಲ್ಲರಿಗೂ ಗೊತ್ತಾಗಬೇಕಲ್ಲ. ಮತ್ತೆ ಅವಕಾಶಕ್ಕೆ ನೋಡಿ ಕಷ್ಟ ಆಗಿಲ್ಲ, ಮಕ್ಕಳಿಗೆ ಕಷ್ಟ ಆಗಿಲ್ಲ. ಫಾರ್ಮ್ಯಾಲಿಟಿ ಬೇಕಾಗಿಲ್ಲ. ಫಾರ್ಮ್ಯಾಲಿಟಿ ಲೀಡರ್ ಬೇಕಾಗಿಲ್ಲ. ಫಾರ್ಮ್ಯಾಲಿಟಿ ಲೀಡರ್ ಬೇಕಾಗಿಲ್ಲ. ನೈಜತೆ ಬೇಕು, ಪರಿಹಾರ ಬೇಕು. ಎಲ್ಲರೂ ಆಟ ಮಾಡ್ತಾ ಇದ್ದಾರೆ. ಇಲ್ಲ ಸರ್, ಕಾಂಗ್ರೆಸ್ ಸರ್ಕಾರಕ್ಕೆ ಸರ್ ಹಿಂಗ್ ಮಾಡಬೇಡ್ರಿ. ಸರ್ ಹಿಂಗ್ ಮಾಡಬೇಡ್ರಿ. ಹೋಗಲ್ಲ ಸರ್. ಕಾಯತ್ರಿ ಸರ್. ನೋಡ್ರಿ, ನಾ ಬಹಳ ಸಿಸ್ಟಮೆಟಿಕ್ ಪರ್ಸನ್ ಇದ್ದೀನಿ. ನಾ ಬಹಳ ನ್ಯಾಯಸಮ್ಮತವಾದ ಹೋರಾಟ